ಸತ್ಯವೇದ ನಂತರ ಲೋಕದಲ್ಲಿ ಅತಿ ಪ್ರಸಿದ್ಧ ಹೊಂದಿದ ಪುಸ್ತಕ ಯಾತ್ರಿಕನ ಪ್ರಯಾಣ. ಸುಮಾರು 130ಕ್ಕಿಂತ ಹೆಚ್ಚಿನ ಭಾಷೆಗಳಲ್ಲಿ ಭಾಷಾಂತರಿಸಲ್ಪಟ್ಟು ಓದುವ ಅನೇಕರನ್ನ ಕ್ರಿಸ್ತನ ಬಳಿಗೆ ನಡೆಸುತ್ತಾ ಬರುತ್ತಿದೆ. ಈ ಪುಸ್ತಕವನ್ನು 12 ವರ್ಷ ಸೆರೆವಾಸದಲ್ಲಿರುವಾಗ ಕಣ್ಣೀರಿನಿಂದಲೂ ಆತ್ಮಭಾರದಿಂದಲೂ ಬರೆದವರೇ ಜಾನ್ ಬನ್ಯಾನ್ ಇಂಗ್ಲೆಂಡಿನ ಬೆಡ್ಫೋರ್ಡ್ ಎಂಬ ಸ್ಥಳದಲ್ಲಿ 1628ರಲ್ಲಿ ಜನಿಸಿದರು. ಇವರ ತಂದೆ ತಾಯಿ ಕ್ರೈಸ್ತರಲ್ಲ. ಇವರು ಪಾತ್ರೆ ರಿಪೇರಿ ಮಾಡುವ ಕೆಲಸವನ್ನ ಮಾಡುತ್ತಾ ಬಂದರು. ಬಡ ಕುಟುಂಬವಾದ್ದರಿಂದ ಉನ್ನತವಾದ ಶಿಕ್ಷಣವನ್ನ ಕಲಿಯುವುದಕ್ಕೆ ಅವಕಾಶ ಆಗಲಿಲ್ಲ. ಅವರು ಬಡತನದಿಂದ ತಮ್ಮ ಓದನ್ನ ಅರ್ಧದಲ್ಲೇ ನಿಲ್ಲಿಸಿದರು. ತನ್ನ ಯೌವನ ಕಾಲದಲ್ಲಿ ಒಬ್ಬ ಕೆಟ್ಟ ಮನುಷ್ಯನಾಗಿ ಬೆಳೆದರು ಈ ಜಾನ್ ಬನ್ಯಾನ್. ಸುಳ್ಳು ಹೇಳುವುದು, ಮತ್ತೊಬ್ಬರನ್ನ ಮೋಸ ಮಾಡುವುದು, ದೊಡ್ಡವರಿಗೆ ಗೌರವ ಕೊಡದೆ ಈ ರೀತಿಯಾಗಿ ತಮ್ಮ ಯೌವನ ಕಾಲವನ್ನ ಕಳೆದರು. ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇರುವುದರಿಂದ 16ನೇ ವಯಸ್ಸಿನಲ್ಲಿ ಸೈನ್ಯವನ್ನ ಸೇರಿದರು. 2 ವರ್ಷ ಸೈನ್ಯದಲ್ಲಿ ಇದ್ದರು. ಆ ಸಮಯದಲ್ಲಿ ಇವರು ತಾಯಿ ಸಹೋದರಿಯು ತೀರಿ ಹೋದರೆಂಬ ಸುದ್ದಿ ಬಂದಿತ್ತು. ಇದು ಅವರ ಜೀವಿತದಲ್ಲಿ ನೆಮ್ಮದಿಯನ್ನ ಕೆಡಿಸುವಂತ ಸಂಗತಿಯಾಗಿತ್ತು. ಆ ಸಮಯದಲ್ಲಿ ಇವರಿಗೆ ಅವಸರವಾಗಿ ಕರೆಯುವಿಕೆ ಬಂದಿತ್ತು. ನೀನು ಈಗ ಯುದ್ಧಕ್ಕೆ ಸಿದ್ಧವಾಗಿ ಗಡಿ ಭಾಗಕ್ಕೆ ಹೋರಾಡಬೇಕೆಂದು ಹೇಳಿದರು. ಇವರು ಸಿದ್ಧವಾಗುವುದರಲ್ಲೇ ನಿಮಗೆ ಬದಲಾಗಿ ನಾವು ಬೇರೊಬ್ಬರನ್ನ ಕಳಿಸಿಬಿಟ್ಟೆವು. ನೀವು ಇಲ್ಲೇ ಇದ್ದು ನಿಮ್ಮ ಸರ್ವಿಸ್ ಅನ್ನ ಮುಂದುವರಿಸಬೇಕೆಂದು ಹೇಳಲ್ಪಟ್ಟಿತ್ತು. ಮಾರನೇ ದಿನವೇ ಅವರಿಗೆ ವರ್ತಮಾನ ಬಂದಿತ್ತು. ಇವರಿಗೆ ಬದಲಾಗಿ ಹೋದ ಆ ಮನುಷ್ಯ ಆ ಹೊತ್ತೆ ಸತ್ತು ಹೋದರು ಎಂಬ ವಿಷಯ ತಿಳಿಯಿತು. ಒಂದು ದಾರದ ಎಳೆಯಲ್ಲಿ ನನ್ನ ಉಸಿರು ಹೇಗೆ ತಪ್ಪಿಸಲ್ಪಟ್ಟಿತ್ತು ಎಂಬುದಾಗಿ ಯೋಚಿಸಲು ಪ್ರಾರಂಭಿಸಿದರು. ಆವಾಗ ಅವರಿಗೆ ಇದು ದೇವರ ಕೃಪೆ, ದೇವರು ನಡೆಸಬೇಕೆಂದು ತಿಳಿಯಲಿಲ್ಲ. ತನ್ನ 19ನೇ ವಯಸ್ಸಿನಲ್ಲಿ ಸೈನ್ಯವನ್ನು ಬಿಟ್ಟು ಬಂದು ಒಬ್ಬ ವಿಶ್ವಾಸಿಯಾದ ಕ್ರೈಸ್ತ ಹೆಣ್ಣುಮಗಳನ್ನ ಮದುವೆಯಾದರು. ಇಲ್ಲಿ ಒಂದು ಆಶ್ಚರ್ಯವಾದ ವಿಷಯ ಅದೇನೆಂದರೆ, ಇವರ ತಂದೆ ತಾಯಿ ಕ್ರೈಸ್ತರಲ್ಲ. ಇವರ ಜೀವಿಸಿದ ಜೀವಿತವೂ ಸರಿಯಾಗಿಯೂ ಇಲ್ಲ. ಆದರೆ ಒಬ್ಬ ಕ್ರೈಸ್ತ ಹೆಣ್ಣುಮಗಳನ್ನ ಇವರಿಗೆ ಕೊಟ್ಟದ್ದು ಅದು ದೇವರ ದೊಡ್ಡ ಕೃಪೆಯೇ. ಇದು ದೇವರು ನಡೆಸುವಿಕೆಂದು ಅವರಿಗೆ ಅವಾಗೂ ತಿಳಿದಿರಲಿಲ್ಲ. ಇವರು ತನ್ನ ಹೆಂಡತಿಗಾಗಿ ಚರ್ಚಿಗೆ ಹೋಗುವುದು, ಕೆಲ ಕೆಟ್ಟ ಕಾರ್ಯಗಳನ್ನ ಬಿಡುವುದಕ್ಕೆ ಪ್ರಾರಂಭಿಸಿದರು. ಆದರೂ ಪೂರ್ಣವಾಗಿ ತನ್ನ ದೇವರಿಗೆ ಒಪ್ಪಿಸಿಕೊಡಲು ಅವರಿಗೆ ಮನಸ್ಸಿರಲಿಲ್ಲ. ಆ ಸಮಯದಲ್ಲಿ 3 ಹೆಣ್ಣು ಮಕ್ಕಳು ಬೀದಿಯಲ್ಲಿ ಸುವಾರ್ತೆ ಸಾರುವುದಕ್ಕಾಗಿ ಬಂದರು. ಆ ಸಮಯದಲ್ಲಿ ಜಾನ್ ಬನ್ಯಾನ್ ಬಹಳ ಗಮನದಿಂದ ಸುವಾರ್ತೆಯನ್ನು ಕೇಳಿದರು. ಆ ಸುವಾರ್ತೆ ಕೇಳಿದ ನಂತರ ಅವರಿಗೆ ವಾಕ್ಯ ಓದಬೇಕೆಂಬ ಬಯಕೆ ಉಂಟಾಯಿತು ಮತ್ತು ಪಾಪಿ ಎಂಬ ಅರಿವು ಅವರಿಗೆ ಬಂದಿತ್ತು. ಅದರ ನಂತರ ಮಾರ್ಟಿನ್ ಲೂಥರ್ ಬರೆದಿರುವ ಪುಸ್ತಕವನ್ನು ಓದಲು ಪ್ರಾರಂಭಿಸಿದರು. ಇದನ್ನೆಲ್ಲ ಓದಿ ಮುಗಿಸಿದ ನಂತರ ಅವರ ಒಳಗಡೆ ಒಂದು ಬದಲಾವಣೆ ಬಂದಿತ್ತು. ಯಾರು ದೇವರೆಂಬ ತಿಳುವಳಿಕೆ ಬಂದಿತ್ತು. ಅದರ ನಂತರ ಇವರು ದೇವರನ್ನ ಅಂಗೀಕರಿಸಿದ ಕೆಲ ದಿನಗಳಲ್ಲಿ ಇವರ ಪತ್ನಿ ತೀರಿ ಹೋದರು. ನಮ್ಮ ಜೀವನದಲ್ಲಿ ಕೆಲ ವ್ಯಕ್ತಿಗಳನ್ನ ಎಲ್ಲಿ ತನಕ ಕಳಿಸುತ್ತಾರೆ ಎಂದು ದೇವರಿಗೆ ಮಾತ್ರ ಗೊತ್ತು. ನಾವು ನೆನೆಸುತ್ತೇವೆ ಇವರಿಂದ ನಾವು ಮೇಲೆ ಬರುತ್ತೇವೆ ಎಂದು. ಆದರೆ ಎಲ್ಲದಕ್ಕೂ ದೇವರು ಒಂದು ಯೋಜನೆ ಇಟ್ಟಿರುತ್ತಾರೆ. ಯೇಸು ಕ್ರಿಸ್ತನ ಮಾತ್ರ ನಿರಂತರ ಎಂದು ತಿಳಿದುಕೊಂಡು ತಮ್ಮ ಸ್ವಾರ್ಥೆಯನ್ನು ದಾಹದಿಂದ ಪ್ರಾರಂಭಿಸುತ್ತಾರೆ. ತಮ್ಮ ಕೆಲಸದೊಂದಿಗೆ ಎಲ್ಲ ಮನೆಗಳನ್ನು ಸ್ವಾರ್ಥ ಸಾರಲು ಪ್ರಾರಂಭಿಸಿದರು. ಈ ಸೇವೆಯಲ್ಲಿ ಅನೇಕ ರಕ್ಷಿಸಲ್ಪಟ್ಟರು. ಇವರ ವ್ಯಾಪಾರ ಚೆನ್ನಾಗಿ ನಡೆಯಿತು. ಈ ಸಮಯದಲ್ಲಿಯೇ ಇಂಗ್ಲೆಂಡ್ನಲ್ಲಿ ಬೋಧಕರನ್ನು ಹೊರತು ಬೇರೆ ಯಾರೂ ಸ್ವಾರ್ಥ ಸಾರಬಾರದೆಂದು ಆಜ್ಞೆ ಇತ್ತು. ಈ ಸಮಯದಲ್ಲಿ ಈ ರೀತಿ ಸ್ವಾರ್ಥ ಸಾರಿದ ಅನೇಕರನ್ನ ಶಿರಚ್ಛೇದನ ಮಾಡಲಾಯಿತು. ಇದನ್ನೆಲ್ಲ ನೋಡಿದ ಇವರು, ಇದು ನನ್ನ ಕೆಲಸ, ಇದನ್ನು ಯಾರು ತಡೆ ಮಾಡಲು ಸಾಧ್ಯವಿಲ್ಲ, ಇದು ನನ್ನ ಕರ್ತವ್ಯ ಎಂದು ಹೇಳಿದರು. ಒಂದು ಗ್ರಾಮದಲ್ಲಿ ಸ್ವಾರ್ಥ ಸಾರುವ ಸಮಯದಲ್ಲಿ ಇವರು ಸೆರೆ ಹಿಡಲ್ಪಟ್ಟು ಸೆರೆ ಮೇಲೆ ಹಾಕಲ್ಪಟ್ಟರು. ಕೋರ್ಟಿನಲ್ಲಿ 3 ತಿಂಗಳು ಸೆರೆವಾಸ ಎಂಬ ತೀರ್ಪು ಇವರಿಗೆ ಬಂದಿತ್ತು. ನ್ಯಾಯಾಧೀಶ, ನೀ ಇನ್ನು ಮೇಲೆ ಸ್ವಾರ್ಥ ಸಾರುವುದಿಲ್ಲ ಎಂದು ಹೇಳಿದರೆ 3 ತಿಂಗಳಲ್ಲಿ ಬಿಡುಗಡೆಯಾಗಿ ಹೊರಗೆ ಬರುವಿ ಎಂದು ಹೇಳಿದರು. ಅದಕ್ಕೆ ಜಾನ್ ಬನ್ಯಾನ್, ನೀವು ಇವತ್ತು ಬಿಡುಗಡೆ ಮಾಡಿದರೂ ನಾಳೆಗೆ ದೇವರ ಚಿತ್ತ ಇದ್ದರೆ ನಾನು ಸ್ವಾರ್ಥ ಸಾರುತ್ತೇನೆ ಎಂದು ಹೇಳಿದರು. ಇದನ್ನು ಕೇಳಿ ನ್ಯಾಯಾಧೀಶನು ಕೋಪಗೊಂಡು 3 ತಿಂಗಳ ದಂಡನೆಯನ್ನು 12 ವರ್ಷ ದಂಡನೆಯಾಗಿ ಬದಲಾಯಿಸಿದರು. ಸಣ್ಣ ಕೋಣೆಯಲ್ಲಿ 50 ಜನರ ಮಧ್ಯೆ ಸೆರೆಯಾದರು. ಸೆರೆಯಲ್ಲಿರುವ ಕೊಲೆಗಾರರು, ದುಷ್ಟರು, ಕೆಟ್ಟ ಹವ್ಯಾಸವುಳ್ಳವರು ಅವರೊಂದಿಗಿದ್ದರು. ಇವರು ಎಲ್ಲರಿಗೆ ಸುವಾರ್ತೆ ಹೇಳಿ ಎಲ್ಲರನ್ನ ಕ್ರಿಸ್ತನ ಬಳಿಗೆ ನಡೆಸಿದರು. ಅದರ ನಿಮಿತ್ತವಾಗಿ ಆ ಸೆರೆಮನಿಯಲ್ಲಿ ಕೂಡಿ ಪ್ರಾರ್ಥಿಸುವ ಒಂದು ಕೂಟ ಉಂಟಾಯಿತು. ಇವರ ವೈಯಕ್ತಿಕ ಪ್ರಾರ್ಥನೆ ಮತ್ತು ವಾಕ್ಯ ಓದುವುದನ್ನು ಬಿಡದೆ ತನ್ನ ಸಮಯವನ್ನು ವ್ಯರ್ಥ ಮಾಡದೆ
ದೇವರೊಂದಿಗೆ ನಡೆಯಲು ಪ್ರಾರಂಭಿಸಿದರು. ಆ ಸೆರೆಮನೆಯಲ್ಲಿ ಇವರು ಬರೆದ ಪುಸ್ತಕವೇ ಯಾತ್ರಿಕನ ಪ್ರಯಾಣ. ಅದರ ನಂತರ 43ನೇ ವಯಸ್ಸಿನಲ್ಲಿ ಸೆರೆಯಿಂದ ಬಿಡುಗಡೆಯಾಗಿ ಸಭೆಯಲ್ಲಿ ಬೋಧಕರಾಗಿ ಸೇವೆ ಸಲ್ಲಿಸಿದರು. 16 ವರ್ಷದಲ್ಲಿ ಸೇವೆ ಮಾಡಿದ ನಂತರ ಬೀದಿಗಳ ಎಲ್ಲ ಕಡೆಗಳಲ್ಲೂ ಸುವಾರ್ತೆಯನ್ನು ಸಾರಿದರು. ಅನೇಕ ಸಮಯಗಳಲ್ಲಿ ಅನೇಕರು ಅವರನ್ನು ತಿರುಗಿ ಸೆರೆಮನೆ ಹಾಕುತ್ತವೆ ಎಂದು ಎದುರಿಸಿದರು. ಅವರ ಸುವಾರ್ತೆಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗಲಿಲ್ಲ. ತನ್ನ ಸಭೆಗೆ ಬರುವ ಎಲ್ಲರ ಕುಟುಂಬಗಳಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಿ ಅವರನ್ನು ಕ್ರಿಸ್ತನ ಸೇವೆಯಲ್ಲಿ ಉಪಯೋಗಿಸುತ್ತಾ ಅವರನ್ನು ಆಳವಾಗಿ ದೇವರ ವಾಕ್ಯದಲ್ಲಿ ಬೆಳೆಸುತ್ತಾ ಬಂದರು. ಓಡಿ ಹೋದ ಒಬ್ಬ ವ್ಯಕ್ತಿಯನ್ನ ಕುಟುಂಬದಲ್ಲಿ ಸೇರಿಸುವುದಕ್ಕಾಗಿ 40 ಮೈಲಿ ದೂರ ಪ್ರಯಾಣ ಮಾಡಿದರು. ಮಳೆಯಲ್ಲಿ ನೆನೆದರಿಂದ ತೀರಾ ವ್ಯಾಧ್ಯಸ್ಥರಾಗಿ 1688ರಲ್ಲಿ ಆಗಸ್ಟ್ 13 ತನ್ನ 59ನೇ ವಯಸ್ಸಿನಲ್ಲಿ ಕರ್ತನ ನಿದ್ರೆ ಹೋದರು. ಈ ಭೂಮಿಯಲ್ಲಿ ಸಂತೋಷವಾಗಿ ಸೇವಿಸಿದ ತನ್ನ ದೇವರನ್ನ ಮುಖಾಮುಖಿ ನೋಡುವುದಕ್ಕೆ ಹೊರಟು ಹೋದರು. ಅವರ ಬರೆದ ಯಾತ್ರಿಕ ಪ್ರಯಾಣ ಎಂಬ ಪುಸ್ತಕ ಈ ಹೊತ್ತು ಅನೇಕರನ್ನ ಕ್ರಿಸ್ತನ ಬಳಿಗೆ ನಡೆಸುತ್ತಾ ಬರ್ತಾ ಇದೆ ಮತ್ತು ಅನೇಕರು ಇಷ್ಟಪಟ್ಟು ಈ ಪುಸ್ತಕವನ್ನು ಓದ್ತಾ ಇದ್ದಾರೆ. ಇವರು ದೊಡ್ಡ ಶ್ರೀಮಂತರಲ್ಲ, ಇವರು ಪಾರಂಪರ್ಯ ಕ್ರೈಸ್ತರೂ ಅಲ್ಲ, ಒಳ್ಳೆ ಶಿಕ್ಷಣ ಇಲ್ಲ, ಸರಿಯಾದ ಜೀವನ ಇಲ್ಲ. ಒಬ್ಬ ಮನುಷ್ಯನ ಎದುರು ನೋಡುವ ಯಾವ ಯೋಗ್ಯತೆ ಇಲ್ಲದ ಒಬ್ಬ ಮನುಷ್ಯನ ದೇವರು ತೆಗೆದುಕೊಂಡು ಈ ರೀತಿಯಾಗಿ ಉಪಯೋಗಿಸುವುದಾದರೆ ನಮ್ಮ ದೇವರ ಹಾಗೆ ಈ ಭೂಮಿ ಮೇಲೆ ಬೇರೆ ಯಾರನ್ನು ನೋಡೋದಕ್ಕಾಗೋದಿಲ್ಲ, ನಂಬುವುದಕ್ಕಾಗೋದಿಲ್ಲ, ಪ್ರೀತಿಸುವುದಕ್ಕೂ ಆಗೋದಿಲ್ಲ. ದೇವರ ವಾಕ್ಯದ ಹೇಳಿದಂತೆ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವನ್ನ ಆರಿಸಿಕೊಂಡಿದ್ದಾನೆ. ಯಾರು ಹೊಗಳಿಕೊಳ್ಳದಂತೆ ದೇವರು ಹೀಗೆ ಮಾಡಿದ್ದಾನೆ. ಪ್ರಿಯ ದೇವ ಮಕ್ಕಳೇ, ನಾವು ಹೊಗಳಿಕೊಳ್ಳೋದಕ್ಕೆ ಏನೂ ಇಲ್ಲ. ನಾವು ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳೋಣ. ಆತನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು. ಆತನು ಸಾಧಾರಣ ವ್ಯಕ್ತಿಗಳನ್ನ ಅಸಾಧಾರಣವಾಗಿ ಬದಲಾಯಿಸುವಂತನಾಗಿದ್ದಾನೆ. ನಮ್ಮ ದೇವರಿಂದ ಅಸಾಧ್ಯವಾದ ಒಂದೂ ಇಲ್ಲ. ನಮ್ಮ ಬಲಹೀನತೆಯನ್ನ ಬಲವಾಗಿ ಮಾಡಿ ನಮ್ಮ ಕೊರತೆಯನ್ನ ಸಂಪೂರ್ಣವಾಗಿ ಮಾಡುತ್ತಾನೆ. ನಮ್ಮ ಪ್ರಾರ್ಥನೆ, ನಿರೀಕ್ಷೆ, ನಂಬಿಕೆ ವ್ಯರ್ಥವಾಗಿ ಹೋಗುವುದಿಲ್ಲ. ಆದ್ದರಿಂದ ಸೋತು ಹೋಗದೆ ಕಣ್ಣೀರಿಂದ ಬಿತ್ತೋಣ, ಹರ್ಷದಿಂದ ಕೊಯ್ಯೋಣ. ಆಮೇನ್.